ಪದಿ ಪದಿ ಎಲ್ಲೋದೆ ಪದಿ? ಓ ಬಂದೆ ಕಣಕ್ಕೋ ಬಂದೆ. ಓ ಜಯಕ ಬಾ ಕುಂತ್ಕ ಬಾ. ಓ ಯಾ ದಿನ ಆದ್ಮೇಲೆ ಯೋಸ್ ದಿನಗಳಾದ್ಮೇಲೆ ಬಂದಿದ್ಯಾ ಕಣಮ್ಮ ನೀನಂತೂನುವೆ. ಬಾ ಬಾ ಈಗಾದ್ರೂನುವೆ ನಿನ್ನ ಮನೆ ಕಡೆ ಬರ್ಬೇಕು ಅಂತ ಅನ್ನಿಸ್ತಲ್ಲ. ಬಾ ಬಾ. ಅಯ್ಯೋ ಬರನಿ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ಟೇಮೇ ಆಗ್ತಿರ್ಲಿಲ್ವಲ್ಲ, ಅದಕ್ಕೆ ನೀನಿಯ ಬಂದೆ. ಮತ್ತೆ ಪಾರಿ ಬಂದಿದ್ದೆ ಮಂತಕ್ಕೆ ಇಲ್ವಲ್ಲ? ಪಾರಿ ಬಂದಿರ್ಲಿಲ್ಲ ಯಾಕಕ್ಕ? ಏನ್ ವಿಷಯ? ಮತ್ತೆ ಗಂಡನ ಜೊತೆ ಏನೋ ಜಗಳ ಗಿಗಳ ಮಾಡ್ಕೊಂಡು ಬಂದ್ಬಿಟ್ಲ ಏನು? ಏ ಅಂತದೇನು ಇಲ್ಲ. ನಾನು ನಿನ್ಗೆಲ್ಲ ವಿಷಯ ಆಗ್ಲೇ ಹೇಳ್ಬಿಟ್ಟವಳೇನು ಅಂತ ಅನ್ಕೊಂಡೆ. ಇನ್ನು ಏನು ಹೇಳಿಲ್ವೇ ಮತ್ತೆ ವಿಷಯ? ಇಲ್ಲಪ್ಪ ಏನು ಹೇಳಿಲ್ಲ. ಅದು ನನಗೂನುವೆ ಪಾರಿಗೆ ಇಬ್ರಿಗೂನು ಇವಾಗ 3 ತಿಂಗಳು. ಏನು ಹೇಳ್ತಿದೀಯ ಜಯಕ್ಕ ನೀನು? ಪಾರಿಗೂ ನಿಂಗಾಗ್ಲೇ 3 ತಿಂಗಳೇ? ಅಯ್ಯೋ 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 ಎಂಟ ಸಿಹಿ ಸುದ್ದಿ ಹೇಳ್ಬಿಟ್ಟೆ. ಬಾ ಕುಂತ್ಕ ಬಾ. ಪಾರಿನೂ ಹೇಳ್ಬೇಕಿತ್ತೆ ನಂಗೆ. ಪಾರಿನೂ ಬಂದು ಏನು ಹೇಳಲೇ ಇಲ್ಲ ನೋಡ್ ನಂಗೆ ವಿಷಯವ. ಹೆಂಗೋ ಬಿಡಕ, ನನಗಂತೂ ಖುಷಿ ಆಯ್ತು. ಹೆಂಗೋ ನಾವು 3 ಜನನು ಫ್ರೆಂಡ್ಸು. ಹೆಂಗೋ ನನ್ನ ಎತ್ಲಾಗ ನಿಂದುನುವೆ ಪಾರಿದತ್ಲಾಗ ಹೆಂಗೋ ಬಿರ್ನೇನಿಯ ಬಸ್ರ ಹೋಗ್ಬಿಟ್ಟಲ್ಲ, ಅಷ್ಟೇ ಸಾಕು. ಏ ಮತ್ತೆ ನಿಂದೇನು ಸಿಹಿ ಸುದ್ದಿ ಇಲ್ವೇನು? ಏ ಎಂಥದ್ದು ಇಲ್ಲ ಕಣಕ. ಇದ್ದಿದ್ರೆ ನಾನು ಹೇಳ್ತಿರ್ಲಿಲ್ವ ನಿಂಗೆ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು? ಅಯ್ಯೋ ಎಂಥದ್ದು ಇಲ್ಲ. ಸರಿ ಬಿಡಿ, ನನಗೆ ನಿಧಾನ ಆದ್ರೂ ಪರವಾಗಿಲ್ಲ. ನಿಮ್ಮಿಬ್ರಿಗೂ ಆಗ್ಬಿಟ್ರೆ ಅಷ್ಟೇ ನೀನೇ ಸಾಕು ನನಗಂತೂ ನನವೆ. ಅಯ್ಯೋ ನಿಂಗೂ ಆಯ್ತದೆ, ಸುಮ್ಕಿರು, ಯಾಕೆ ತಲೆ ಕೆಡ್ಸ್ಕೊಂಡಿ? ನಾನು ಪಾರಿ ಬಂದ್ಬಿಟ್ಟು ಹೇಳಿರ್ತಾಳೆ ಅಂತ ಅನ್ಕೊಂಡೆ, ಅವಳು ಹೇಳಿಲ್ಲ ನೋಡು. ಪದಿ ಓ ಸರಜಕ್ಕ ಬಾಕ. ಅದು ನಮ್ಮನೆಗೆ ನೆಂಟ್ರು ಬಂದಿದ್ರು. ಓ ಏನ್ ಸರಜಿ, ನೆಂಟ್ರು ಬಂದ್ರು ಬಂದ್ಬಿಟ್ಟು ಎಲ್ಲನೂ ನೀನು ಪೊದ್ದಿಗೆ ವರದಿ ಒಪ್ಪಿಸ್ತೀಯೇನು? ಏ ಹಂಗೇನಿಲ್ಲಪ್ಪ, ಹಂಗೇನಿಲ್ಲ. ಅದು ನೆಂಟ್ರು ಬಂದಿದ್ರು, ಅದಕ್ಕೆ ಅವರು ಕಾಪಿ ಇಕ್ಕಕ್ಕೂನುವೆ ಹಾಲು ಗೀಲು ಏನೂ ಇರಲಿಲ್ಲ. ಅದಕ್ಕೆ ನನಗೆ ಹಾಲು ಇಸ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಓ ಹಾಲು ತಾನೇ, ಇರು ತಗೊಬಿಟ್ಟು ಬಂದು ಕೊಡ್ತೀನಿ. ಪದಿ ಅದು ಸಕ್ಕರೆನೂ ಒಸಿ ಕಮ್ಮಿ ಇತ್ತು. ಒಂದೇ ಒಂದು ಸ್ಪೂನ್ ಇತ್ತು. 4 ಜನ ಬಂದವ್ರೆ. ಒಂದೇ ಒಂದು ಸ್ಪೂನು ಸಕ್ಕರೆ ಹಾಕ್ಬಿಟ್ಟು ಹೆಂಗೆ ಮಾಡ್ಕೊಡೋದು? ಸಪ್ಪೆ ಐತದಲ್ವಾ, ಹಂಗೆ ನೆನೆಯ ಒಂದು 4ರಿಂದ 5 ಸ್ಪೂನು ಸಕ್ಕರೆ ಕೊಟ್ಬಿಡ ಹಂಗೆ ನೆನೆಯ. ಸರಿ ಕಣ್ ಸರಜಿ, ತಗೊಬತ್ತೀನಿರು. ಪದೇ ಇನ್ನೇನೇ ತರಬೇಕು? ಅಲ್ಲ ಹಾಲು ಸಕ್ಕರೆ ಮತ್ತೆ ಕಾಫಿ ಪುಡಿನೂ ನಾನು ಜಾಸ್ತಿ ಟೀ ಕುಡಿಯೋದು. ನಮ್ಮ ಮನೆಯ ಕಾಫಿ ಪುಡಿ ನೆನೆಯ ಇಕ್ಕೊಂಡಿಲ್ಲ ನಾನು. ಅದಕ್ಕೆ ಒಂದು 4ರಿಂದ 5 ಸ್ಪೂನ್ ಹಂಗೆ ನೆನೆಯ ಕಾಫಿ ಪುಡಿ ನೆನೆಯ ಕೊಟ್ಬಿಡು ಹಂಗೆ ನೆನೆಯ. ಲೇ ಸರೋಜಿ, ಇದೇನ್ಲೇ ಒಂದೇ ಒಂದು ಕೇಳ್ಕೊಂಡು ಬತ್ತೀಯ? ಮೊನ್ನೆ ಹಂಗೆ ನೆನೆಯ ಅದೇನದು ಚಿತ್ರಾನ್ನ ಮಾಡಬೇಕು, ಈರುಳ್ಳಿ ಇಲ್ಲ, ಒಂದೇ ಒಂದು ಈರುಳ್ಳಿ ಕೊಡು ಅಂತ ಹೇಳ್ದೆ. ನಾನೊಂದು ಈರುಳ್ಳಿ ತಗೊಬಂದ್ಬಿಟ್ಟು ಕೊಟ್ರೆ ಅದು ಚಿತ್ರಾನ್ನಕ್ಕೆ ಬೇಕಾಗಿರೋ ಮೆಣಸಿನ್ಕಾಯಿ ಕೇಳ್ದೆ, ಕೊತ್ತಂಬರಿ ಸೊಪ್ಪು ಕೇಳ್ದೆ, ನನ್ನ ಹತ್ರನೇ ಎಣ್ಣೆ ಇಸ್ಕೊಂಡೆ, ಸಾಸಿವೆ ಇಸ್ಕೊಂಡೆ. ಲೇ ಮನೆಯಾಗ ಅದು ಏನೇ ಮಾಡ್ತಿದ್ದೀಯ ನೀನು? ಅಯ್ಯೋ ಹಂಗೇನಿಲ್ಲಪ್ಪ, ನಮ್ಮ ಮನೆಗೆ ನನ್ನ ಗಂಡ 4 ಕೆಜಿ ತಗೊಬಿಟ್ಟು ಬರ್ತಾನೆ. ಅಯ್ಯೋ ನಮ್ಮ ಮನೆಗೆ 4 ಕೆಜಿ ತಂದ್ರೂ 2 ದಿನಕ್ಕೆ ಖಾಲಿ ಆಗೋಗ್ಬಿಡ್ತದೆ. ಈಗೂ ಅಷ್ಟೇ ಅಂಗಡಿಗೆ ಹೋಗಿದ್ದೆ, 4 ಕೆಜಿ ತಗೊಬಿಟ್ಟು ಬರೋಣ ಸಕ್ಕರೆ ಅಂತ ಹೇಳ್ಬಿಟ್ಟು. ಆದ್ರೆ ಏನು ಮಾಡಲಿ, ಅಪ್ಪನ ಅಂಗಡಿನಾಗೆ 4 ಕೆಜಿ ಇರಲಿಲ್ಲ, ಬರೀ 2 ಕೆಜಿ ಐತೆ ಸಕ್ಕರೆ ಅಂತಂದ. ಅದಕ್ಕೆ ಬೇಡ ಅಂತ ವಾಪಸ್ ಬಂದೆ. ನಿನ್ನ ಹತ್ರ ಇಸ್ಕೊಂಡೋಗಿ ಹೋಮಕ್ಕಿಂತ 4 ಕೆಜಿ ತಗೊಬಿಟ್ಟು ಬರನಿ ಅಂತ. ಸರಿ ನಿಂತ್ಕ, ತಗೊಬಿಟ್ಟು ಬರ್ತೀನಿ. ಜೇಕ ನಿಮ್ಮ ತೋಟದಾಗೇನು ತೆಂಗಿನಕಾಯಿ ಎಲ್ಲನೂ ಬೋ ಸಂದಕವಂತೆ? ಹ್ಞೂ ಕಣ್ ಸರದಿ, ಸಂದಕವೆ. ಯಾಕೆ? ಅಯ್ಯೋ ನೆಂಟ್ರು ಬಂದಿದ್ರಲ್ಲಕ್ಕ, ಅದಕ್ಕೆ ಒಬ್ಬಿಟ್ಟಿಗೆ ಬಿಟ್ಟು ಮಾಡನಿ ಅಂತ ಹೇಳ್ಬಿಟ್ಟು ಹಂಗೊಂದು 4 ತೆಂಗಿನಕಾಯಿ ಕೊಟ್ರೆ ಒಬ್ಬಿಟ್ಟನ ಮಾಡ್ಕೊತಿದ್ದೆ ನಾನು. ಸರಿ ಹೇಳೆ ಕೊಡನಿ ಎಲ್ಲನೂ. ಅವ್ರು ಇವ್ರ ಮನೆಗೆ ನೀ ಸರ್ ಮಾಡಾಕ್ತೀಯ ಬಿಡು, ನೆಂಟ್ರು ಬಂದ್ರು. ಅಕ್ಕ 2 ನಿಮಿಷ ಫೋನ್ ಮಾಡ್ಬಿಟ್ಟು ನಮ್ಮಮ್ಮಗೆ ಕೊಟ್ಬಿಡ್ತೀನಿ, ಸರಿನಾ? ಇದು ಯಾವ್ದಲ್ಲ ಕಿಯಯ್ಯೋ ಮರಯ್ಯೋ ಬಯ್ಯಯ್ಯೋ ಅಂತ ಬಡ್ಕೋತಿದೆ ಸುಮ್ಕೆನೆಯ. ಓ ಸರಜಿ, ಫೋನೇ ಇಲ್ಲ ಅಂತಿದ್ದೆ, ಫೋನ್ ತಗೊಬಿಟ್ಟಿದ್ಯಾ? ಏ ಮತ್ತೆ ನಾನಂದ್ರೆ ಸುಮ್ಕೆನಾ? ಇದು ಯಾವ್ದಪ್ಪ ನಂಬರ್ ಫೋನ್ ಬತ್ತೈತೆ? ಹಲೋ ಹಲೋ ಅಮ್ಮ, ನಿಂಗೇನಾದ್ರು ತಲೆಗೆಲೆ ಕೆಟ್ಟೈತಾ? ನಾನು ನಿನ್ನೆ ಹೇಳಿತಾನೆ ನಿಂಗೆ ಕರೆನ್ಸಿ ಹಾಕ್ಸು ಅಂತ ಹೇಳ್ಬಿಟ್ಟು ಕರೆನ್ಸಿ ಹಾಕ್ಸಿದಂಗೆ ಆಟ ಆಡ್ತಾ ಇದೆಯಾ? ಇಲ್ಲಿ ಕಂಡರ್ ಫೋನ್ ಉಳಿಸ್ಕೊಂಡು ಫೋನ್ ಮಾಡ್ತಾ ಇವ್ನಿ ನಾನು. ನೀನು ನೋಡಿದ್ರೆ ಆರಾಮಾಗಿದ್ಯಾ? ಅಯ್ಯೋ ಈ ಸಾವಕತ್ತಿ ಮಗಳು ಫೋನ್ ಕದ್ಕೊಂಬಂದಿರೋ ವಿಷಯ ಗೊತ್ತಾಗೋಗ್ಬಿಟ್ರೆ ಅಷ್ಟೇ ಏನೇ ಕತೆ. ಈ ಜಯಕ್ಕನೇ ಹೇಳ್ಬಿಡ್ತದೆ. ಹೆಂಗೋ ಓಸಿ ಮ್ಯಾನೇಜ್ ಮಾಡ್ಬೇಕು ಇವಾಗ. ಇರು ಮಾಡ್ತೀನಿ. ಯಾರು? ನಮ್ಮ ನೆಂಟ್ರು. ಅಮ್ಮ ನಾನು ಹೇಳ್ತಿರೋದು ಕೇಳಿಸ್ತೈತೆ ನಿಂಗೆ? ಕೇಳಿಸ್ತೈತೆ. ಸಂದಕಿವ್ನಿ, ನೀನ್ ಸಂದಕಿದ್ಯಾ? ಹಾಳಾಗ್ ನೆಗದ್ಬಿದ್ದು ನೆಲ್ಲಿಕಾಯಿ ಆಗಿವ್ನಿ. ನಾನೇನೋ ಹೇಳಿದ್ರು ಹೇಳ್ತದೆ. ಕರೆನ್ಸಿ ಹಾಕ್ಸು ಅಂತ ಹೇಳ್ತಾ ಇವ್ನಿ ತಾನೇ? ಏನು ಫೋನ್ ದಿನ ಮಾಡ್ಬೇಕಾ? ಅಯ್ಯೋ ಮಾಡ್ತೀನಿ ಹೇಳು. ನಿನ್ ತಲೆ ಫೋನ್ ಎಲ್ಲ ಬರ್ತದೆ ನನಗೆ ಫೋನ್ ಮಾಡಿದ್ರೆ. ಏನ್ ಮಾಡ್ತಿದ್ಯಾ ಇವಾಗ? ಹೋಗಿ ಹಾಕ್ಸಕ್ಕಾಗಕ್ಕಿಲ್ವಾ ನಿನ್ ಕರೆನ್ಸಿಯಾ? ಅದು ಮನೆಗೆ ನೆಂಟ್ರು ಬಂದವ್ರೆ, ಅದಕ್ಕೆ ಒಬ್ಬಿಟ್ಟು ಮಾಡನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದೀನಿ. ಒಬ್ಬಿಟ್ಟು ಮಾಡ್ಕೊಂಡು ತಿಂದು ಸ್ಯಾನೆ ದಿನ ಆಗಿತ್ತಲ್ವಾ, ಅದಕ್ಕೆ ಒಬ್ಬಿಟ್ಟು ಮಾಡನಿ ಅಂತ ರೆಡಿ ಮಾಡ್ಕೊಂತಾ ಇವನಿ. ಅಯ್ಯೋ 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 ಇದು ನಾನಿಲ್ಲಿ ಸಾಯ್ತಾ ಇವನಿ. ನಾನಿಲ್ಲಿ ನೀನ್ ನೋಡಿದ್ರೆ ಅಲ್ಲಿ ಒಬ್ಬಿಟ್ಟು ಮಾಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ತಿದ್ಯಾ? ಅಮ್ಮ ನಿನ್ಗೆ ಅಲ್ಲಿ ಹೋದ್ಮೇಲೆ ತಲೆ ಕೆಟ್ಬಿಟ್ಟೈತೆ. ನಾನು 20 ದಿನಕ್ಕೆ ಏನ ಬಂದ್ಬಿಟ್ಟು 20-25 ದಿನ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ಮಟಚ್ ಮಾಡಾಕ್ಬಿಡ್ತೀನಿ ಅಷ್ಟೇ. ನೀನು ಬಂದ್ಬಿಟ್ಟು ಏನು
ಮಟನ್ ಮಾಡು ಅಂತ ಹೇಳ್ತಿದ್ಯಾ? ಅಯ್ಯೋ ನಾನು ಒಬ್ಬಿಟ್ಟು ಮಾಡೋಣ ಅಂತ ಅನ್ಕೊಂಡಿದ್ದೆ. ಒಬ್ಬಿಟ್ಟಿಗೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀನಿ. ಇನ್ನೇನು ಬಿಡು, ಅದನ್ನೇ ಮಾಡಿ ಕಳಿಸ್ತೀನಿ. ನಿಧಾನಕ್ಕೆ ಬೇಕಾದ್ರೆ ನೀನು ಮಾಡಿದ್ರಾಯ್ತು. ಅಮ್ಮ, ನಮ್ಮ ಅಮ್ಮನ ವಾಯ್ಸ್ ಎಲ್ಲ ಇದು. ಏಯ್, ಯಾವಳೆ ನೀನು ಬಿತ್ರಿ? ಹಾ, ನಿನ್ನ ಅಮ್ಮ ಅಲ್ಲ ತಾನೇ? ಅಯ್ಯೋ ಮಗಳೇ, ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ನೀನು ನಮ್ಮ ಅಮ್ಮ ಅಲ್ಲ. ನಮ್ಮ ಅಮ್ಮನ ಫೋನ್ ಯಾವಳೆ ಎತ್ಕೊಂಡಿದ್ಯಾ ತಾನೇ? ಅಯ್ಯೋ ಹಂಗೇನಿಲ್ಲಪ್ಪ, ನಾನೇ ಮಾತಾಡ್ತಿರೋದು. ಈಗ ನನ್ಗೆ ಗೊತ್ತಿರೋ ಸಿಟ್ಟಾಗೆ ಇಲ್ಲಿಂದ ಹೊಂಟ್ಬಿಟ್ಟು ಮಂತಕ್ಕೆ ಬಂದ್ಬಿಡ್ತೀನಿ ಅಷ್ಟೇನಿಯಾ. ವಾಹನ ಬರೋದಿ ಹೋದ್ರೂ ಪರವಾಗಿಲ್ಲ, ನನ್ಗಂತೂ ನೀನೇ ನನ್ಗೆ ಆಟ ಆಡಿಸ್ತಾ ಇದೀಯೇನು ಇಲ್ಲಿ? ಹಾಂ, ಬರ್ತಾ ಇರೋ ಸಿಟ್ಟಿಗೆ ನೋಡು, ಬಾಯ್ ಮುಚ್ಕೊಂಡು ಕರೆನ್ಸಿ ಹಾಕ್ಸು. ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇನೆ. ಈ ಕಂಡರ್ ಫೋನ್ಗಳಿಂದ ಏಸತ್ತು ಅಂತ ಮಾತಾಡೋಕ್ಕಾಯ್ತದ ನಾನು? ಇಲ್ಲ ಮತ್ತೆ ಕಥ ಬೇರೆ. ನನಗಂತೂ ತಡ್ಕೊಳಕ್ಕಾಯ್ತಿಲ್ಲ, ಸತ್ತೋಗನಿ ಅನ್ನಿಸ್ತೈತೆ. ಹಂಗೆಲ್ಲ ಸಿಟ್ಟು ಬರ್ತೈತೆ. ಅಂತಂದ್ರೆ ನೀನಲ್ಲಿ ಕುಂತ್ಕೊಂಡು ಮಜಾ ಮಾಡ್ತಾ ಇದೀಯಾ? ಮಜವಾ ನೋಡಮ್ಮ, ಒಂದು ಕಿತ ಹೇಳೋದು, ಕರೆನ್ಸಿ ಹಾಕ್ಸು, ಆಮೇಕಿಂದ ಮಾಡೋಗಿತ್ತೀನಿ ನಿನಗೆ ಸರಿಯಾಗಿ. ಈಗ ಅಮ್ಮ ಫೋನ್ ಕೊಡು ಅಂತ ಅಲ್ಲಿಂದ ಬಡ್ಕೋತಾಯ್ತು ಸುಮ್ಕೆ ನೀನಿಯ. ಸಂದ ಗುಟ್ಟ ಮಾಡ್ಬಿಟ್ಟು ಮನಿಕ, ನಾನು ಅಷ್ಟೇನಿಯ ಸಂದ ಗುಟ್ಟ ಮಾಡ್ಬಿಟ್ಟು ಮನಿಕಂತೀನಿ. ಅಮ್ಮ, ಯಾಕೆ ಹೆಂಗೆ ಸಪ್ಕಿದ್ಯಾ? ಏನಿಲ್ಲ, ಅದು ಹೊಗಳ್ತಾಳೆ. ನಾನು ಹೊಗಳ್ತಿರೋದಕ್ಕೆ ಹಂಗೆ ನಗು ಬರ್ತೈತೆ. ತುಪ್ಪು ಉಗಿತಾ ಇದ್ದೀನಿ, ಹೊಗಳ್ತಾ ಇದ್ದೀನಿ. ನಿನಗೆ ಎಂದು ಫೋನ್ ಯೂಸೇ ಮಾಡಿಲ್ವಲ್ಲ, ಕೊಡ್ಸೋದ್ನಲ್ಲ, ನನ್ನ ಮೆಟ್ಟು ತಗೊಂಡು ನಾನು ನೋಡ್ಕೋಬೇಕು. ನನಗೆ ಗೊತ್ತಿರೋ ಸಿಟ್ಟಿಗೆ ಈಗ ಸುಮ್ಕೆ ಕರೆನ್ಸಿ ಹಾಕ್ಸು. ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ಒಂದು 250 ರೂಪಾಯಿ 300 ರೂಪಾಯಿ ಕೊಟ್ಟು ಎಪ್ಪಂಗೆ ಹೇಳು, ಕರೆನ್ಸಿ ಹಾಕ್ಸು ಈ ನಂಬರ್ಗೆ ಅಂತ ಹೇಳ್ಬಿಟ್ಟು. ಸರಿನಾ? ಅವ್ನು ಹಾಕ್ತಾನೆ. ಸರಿ ಆಯ್ತು. ಈ ಕಿತ್ತ ಹಾಕಿಸ್ಲಿಲ್ಲ ಅನ್ನು ಅವಾಗ ಐತೆ ನಿನಗೆ. ಸರಿ ಆಯ್ತು. ಅಯ್ಯೋ ನನ್ಗೆ ನೆಂಟ್ರಪ್ಪ, ಅವಳಂತೂ ನಮ್ಮ ತಂಗಿ ಮಗಳೇನ ಆಗಬೇಕು. ಅವಳಂತೂ ಬಹಳ ಇದು ಕೇರಿಂಗು. ಅವಳೇ ಫೋನ್ ಕೊಡ್ಸಿದ್ದು. ಯಾ ಪಾಟಿ ಮಾತಾಡ್ತಾಳೆ ಅಂತ ಹೇಳಿದ್ರೆ ಆ ಪಾಟಿ ಮಾತಾಡ್ತಾಳೆ. ಹೆಂಗೋ ಸರೋಜಿ, ಪರವಾಗಿಲ್ಲ, ನೆಂಟ್ರಿಷ್ಟುಗಳನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡಿದ್ಯಾ. ಮತ್ತೆ ನಾನು ಅಂದರೆ ಸುಮ್ಕಿನೇನಕ ಎಲ್ಲನೂ ಅಷ್ಟೇನಿ ಮಾಡಿಕೊಂಡಿವ್ನಿ. ತಗಳೆ, ಹಾಲು ಕಮ್ಮಿ ಇತ್ತು, ಸಕ್ಕರೆನೂ ಕಾಫಿ ಪುಡಿ ಹಾಕಿವ್ನಿ. ಹಾಲೊಂದು ಚೂರು ಅಲ್ಲೇ ಬಾಟ್ಲಿಗೆ ಹಾಕ್ಬಿಟ್ಟು ಇದಕ್ಕಿದ್ದೀನಿ ನೋಡು. ನನ್ನನ್ನು ಕೂಡ ನಮ್ಮ ಅತ್ತೇನಾರ ನೋಡ್ಬಿಡ್ತು ಅಂತಂದ್ರೆ ಹಂಗೇನಿಯ ಬಾಯ್ ಬಿಡ್ಕೊಂಡ್ಬಿಡ್ತಾಳೆ. ಕವರಾಗ ಹಾಕ್ಕೊಟ್ಟಿದ್ದೀನಿ, ಅದಕ್ಕೇನಿಯ ಮಡಿಕೊಂಡು ಏನು ಗೊತ್ತಿಲ್ಲ ನಂಗೆ ಹೊಂಟೋಗ್ಬಿಡು. ಸರಿನೇ? ಆಯಮ್ಮ ಏನು ಮಾಡ್ದೋಳು? ಏನು ಮಾಡ್ದೋಳು? ಕೊಡು ಹಾಕ್ಪಕ್ಕದ ಮನೆಯವರು ಅಂತ ಹೇಳಿದ್ರೆ ಇಷ್ಟು ಇಸ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಆಯ್ತದ? ನೀನು ಒಂದಿನ ಇಸ್ಕೊಂಡೋದ್ರೆ ಚಂದ. ಹಿಂಗೇನಿಯ ಬಂದು ವಾರಕ್ಕೆ 4 ದಿನ ಇಸ್ಕೊಂಡೋದ್ರೆ ಯಾ ಸುಮ್ಮನೆ ಇರ್ತಾರೆ ಅತ್ತೆ ಮನೆಗಳವರು? ನಿನಗೇನಮ್ಮ, ನಿಮ್ಮ ಅತ್ತೆ ಇಲ್ಲ, ನಾವು ಅತ್ತೆ ಮನೆಗಳಿಗೆ ಬದುಕಬೇಕಾಗಿರೋರು. ಅಯ್ಯೋ ನಾನು ಅದಕ್ಕೇನಿಯ ಬಿರ್ನ ಶಿವನ್ ಪದಕ್ಕೆ ಸೇರಿಸ್ಬಿಟ್ಟೆ. ಸುರಿ ನಾನು ಗೊತ್ತೀನಿ, ನಂಗೆ ಟೇಮ್ ಆಯ್ತದೆ, ನೆಂಟ್ರೆಲ್ಲ ಕಾಯ್ಕೊಂಡಿರ್ತಾರೆ. ಸರಿ ಹೆಂಗೋ 2-3 ದಿನಕ್ಕೆ ಯೋಚನೆ ಇಲ್ಲ ಕಾಪಿಗೆ. ಈ ಸರೋಜಿ ಕಣಮ್ಮ, ಏನು 10 ರೂಪಾಯಿದಾಗೆ ತಿಂಗಳು ಪೂರ್ತಿ ಜೀವನ ಮಾಡಿಸ್ಬಿಡ್ತಲ್ ಕಣೆ ಪದ್ದಿ. ಏನು ಅವ್ರ ಮನೆಗೆ ತೆಂಗಿನಕಾಯಿ, ಇವ್ರ ಮನೆಗೆ ಕೊತ್ತಂಬರಿ ಸೊಪ್ಪು, ಅವ್ರ ಮನೆಗೆ ಇದು, ಇವ್ರ ಮನೆಗೆ ಅದು. ಅಯ್ಯೋ 10 ಪೈಸನೂ ಬಿಚ್ಚಾಕಿಲ್ಲ ಕಣಮ್ಮ, 10 ಪೈಸಾ ಬಿಚ್ಚಾಕಿಲ್ಲ. ಎಲ್ಲ ಇದ್ರಾಗೆ ನೀ ಜೈ ಅನ್ನಿಸ್ಬಿಡ್ತಾಳೆ. ಒಬ್ಬೊಬ್ರು ಇರ್ತಾರೆ ಕಣಕ್ಕ ಕಲಾಕಾರರು. ಏನು ಮಾಡ್ತೀಯಾ? ಹಂಗೇನೇನಿಯ ಸುಮ್ಮನೆನಿಯ. ಆವಾಗೇನೋ ನಡೆಯೋದಮ್ಮ, ಇವಾಗ ನಡಿಬೇಕಲ್ಲ, ಎಲ್ಲ ಕೊಂಡ್ಕೊಂಡು ಬಂದು ತಿನ್ನೋದು. ನಾವೇನು ಸಕ್ಕರೆ ಬೆಳ್ಕೊಂಡು ಕುಂತ್ಕೊಳಕ್ಕಾಯ್ತದೆ? ಹಿಂದಿನ ಕಾಲದಾಗಂತೂ ಹೆಂಗೋ ಹಾಲು ಕರಿಯೋದು, ಹಾಲು ಹುಳುಗೆಲ್ಲ ಚಿಂತೆ ಇರಲಿಲ್ಲ. ನಮ್ಮ ಹೊಸ ಬೇರೆ ಇವಾಗ ಕಮ್ಮಿ ಕರಿತೈತೆ. ನೋಡಬೇಕು ಏನೇನು ಮಾಡಬೇಕು ಇನ್ನೂ. ಅಯ್ಯೋ ನಮ್ದು ಹಂಗೆ ಆಗೈತೆ. ನನ್ನ ಗಂಡ ಇವಾಗ ನನ್ನ ಬಸ್ರಿ ಅಂತ ಹೇಳ್ಬಿಟ್ಟು ಏನು ಕ್ಯಾಮೆ ಮಾಡಬೇಡ ನೀನು, ಕುಂತ್ಕ ಆರಾಮಾಗಿ ಅಂತ ಹೇಳೋನಿ. ಅದಕ್ಕೆ ಶಾನೆ ಏನು ಕ್ಯಾಮೆ ಮಾಡ್ತಾ ಇಲ್ಲ. ಪಾಪ ಆ ಪಾರಿದ್ದೀನಿ ನೀ ಒಂದು ಗೋಳು ಅಂತಂದ್ರೆ ಇನ್ನೇನು ಅವಳಂತೂ ಮನೆಗೆ ಮಾಡಲೇಬೇಕು. ಇನ್ನು ಅತ್ತೆ ಮಾವ ಇನ್ಯಾರೂ ಇಲ್ಲ. ಗಂಡನು ಆ ಕುಡ್ಕ, ಅವಳದೊಂದು ಪಾಪ ಬಾಟ್ಲು ಬಿಡು. ಹೆಂಗೋ ನೀನು ಒಬ್ಳಿಗೊಂದು ಮಗ ಆಗ್ಬಿಟ್ರೆ ಎಲ್ರಿಗೂ ಅತ್ಲಾಗ ನೆಮ್ಮದಿ ಆಯ್ತು ತಗೊಳಮ್ಮ. ನೀನು ಒಬ್ಳು ಒಂದು ಬಸ್ರಿ ಆಗ್ಬಿಡು, ಎಲ್ಲ ಸರೋಯ್ತದೆ. ನಮ್ಮ ಕೈಯಾಗ ಏನಕ್ಕೈತೆ, ಎಲ್ಲ ದೇವ್ರ ಕೈಯಾಗಿರೋದು. ಆಯ್ತದ ಬಾ, ಇನ್ನೂ ಏನು ಮದುವೆ ಮಾಡ್ಕೊಂಡು 1 ವರ್ಷನೂ ಆಗಿಲ್ಲ. ಆಯ್ತದೆ, ನೋಡೋಣ, ಕಾಯ್ಬೇಕಷ್ಟೇ. ಇರು, ಒಲೆ ಮೇಲೆ ಕಾಪಿ ಮಾಡೋಗ್ಬಿಟ್ಟಿದ್ದೀನಿ, ತಂದು ಕೊಡ್ತೀನಿ. ಯಾವ ಕಾಪಿನೋ ಈಟ್ ಶಾನೆ ಕುಡಿಬಾರ್ದು ಅಂತಾರೆ. ಒಸಿ ಕಮ್ಮಿ ತಗೊಬಿಡ್ ಬಾ. ಯಾರು ಕುಡ್ದವ್ರು ಕಾಪಿಯ? ತಗ ಕಾಪಿ ಕುಡ್ಕ ತಗ. ಏನಾಯ್ತದೆ ಒಸಿನೇ ನೀ ತಂದಿರೋದು? ಎಲ್ಲಂದ್ರೆ ನಿಮ್ಮ ಮತ್ತೆ ಕಾಣ್ತಾನೆ ಇಲ್ಲ. ಅಯ್ಯೋ ಎಲ್ಲೋಯ್ತಾಳೆ? ಈಚೆ ಕಡೆ ಅವ್ರವ್ರು ಮಂತಾಗ ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೋಯ್ತಾಳೆ. ಏನೇನು 10 ನಿಮಿಷ ಮನೆಗಿತ್ತಾಳ, 10 ನಿಮಿಷ ಇದ್ರೆ 10 ನಿಮಿಷ ಇರಕ್ಕಿಲ್ಲ. ಅಯ್ಯೋ ಅವಳ ಕತೆಗೆ ಹೋಗಿ ಹೆಂಗಿರುವಾಗ ಮಗಳು ಬೇರೆ ಸಾವುಕಾರ ಮನೆ ಸಿಕ್ಬಿಟ್ಟವಳ. ಅದಕ್ಕೂ ಇದಕ್ಕೂ ಸೋರೋಯ್ತು ಕತೆ. ಆ ಸಾವುಕತಿ ಮಗಳದು ಏನಾಯ್ತು ಅಂತ ನೀನು ವಿಚಾರಿಸ್ಬೇಕಿತ್ತಾನೆ. ಹೆಂಗವ್ರಂತ ಮನೆ ಕಡೆ ಸಂದಕವ್ರಂತ? ಅಂಥದ್ದಿಲ್ಲ ಹೇಳಕ್ಕ, ಯಾವ್ದು ಸಂದಕ್ಕಿಲ್ಲ. ಸುಮ್ಮನೆ ಅವ್ರ ಬಗ್ಗೆ ಯಾಕೆ ಮಾತಾಡಬೇಕು? ಹೋಗ್ಬಿಟ್ಟು ಡೈರೆಕ್ಟಾಗಿ ನೋಡಿದವ್ರು ಗೊತ್ತಾಯ್ತು ಶಾನೆ. ಈಗ ನಾವು ಹೋಗಿ ಮಾಡೋಕ್ಕಾಯ್ತದ? ದೇವ್ರವ್ರಿಗೆ ಸರಿಯಾಗಿನೇ ಶಿಕ್ಷೆ ಕೊಡ್ತಾ ಇರ್ತಾನೆ. ನನ್ನ ತಮ್ಮನೇ ಹಾಳು ಮಾಡಬೇಕು ಅಂತ ನೋಡಿದ್ಲು. ಅದಕ್ಕೆ ಇವಾಗ ದೇವ್ರೇ ಅವ್ರನ್ನ ಹಾಳು ಮಾಡೋದ ಏನೋ ಮಾಡ್ತಾ ಇರ್ತದೆ ಸರಿಯಾಗಿ. ನಮ್ಗೆ ಯಾಕೆ ಬಿಡು, ಮಾಡಿದವ್ರು ಪಾಪ ಆಡ್ದವ್ರು ಬಾಯಾಗೆ ಅನ್ನಂಗೆ ಅವ್ರನ್ನ ಮಾಡಿದವ್ರು ಅನ್ಬೋಸ್ಕೊಂತಾರೆ. ಅಷ್ಟೇನೇನಿಯ. ಅದಕ್ಕೆ ವಿ ಸಿ ಹೇಳೋಣ ಅಂತ ಬಂದೆ ಅಷ್ಟೇನೇನಿಯ. ಹಿಂಗೆ ಬಸ್ರಿ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿರಲಿಲ್ಲ. ನಾನು ನೆನೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಂಡು ಬಂದೆ. ಅವಾಗೇನೇನಿಯ ಪಾಯಿನ್ವೇ ನಾನು ಮಾಡಿಸ್ಕೊಂಬಿಟ್ಟು ಬಂದೆ ಅಂತ ಹೇಳಿದ್ಲ. ಅದಕ್ಕೆ ನಿಂಗೆ ಹೇಳೋಣ ಫಸ್ಟು ಅಂತ ಬಂದ್ಬಿಟ್ಟೆ. ಹೆಂಗೋ ಬಿಡಕ್ಕ, ಒಳ್ಳೆ ಸಿಹಿ ಸುದ್ದಿನೇನಿಯ ಹೇಳ್ದೆ ನನಗೆ.